ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇದ್ರ ಕಾಸ್ಟ್ ಎಷ್ಟಿದು? ಇದು ನಮ್ಮ ಹೋಲ್ಸೇಲ್ ಅಲ್ಲಿ 15,000 ರೂಪಾಯಿ ಇದೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಗೈಸ್, ನಂಗೆ ಆ್ಯಕ್ಚುಲಿ ಸೀರೆ ಬಗ್ಗೆ ತಲೆ ಕೂಡ ಗೊತ್ತಿಲ್ಲ. ನನ್ನ ಫ್ರೆಂಡ್ನ ನಂಬ್ಕೊಂಡ್ ಬಂದಿದ್ದೀನಿ. ಅವ್ನು ಯಾವ್ದು ತೋರಿಸ್ತಾನೋ ಅದು ತಗೊಂಡು ಹೋಗ್ತಿರೋದು ಅಷ್ಟೇ, ಕಣ್ಣು ಮುಚ್ಕೊಂಡು. ಯಾವ ಮೆಟೀರಿಯಲ್ ಸರ್? ಬ್ಲೌಸಲ್ಲಿ ಬರುತ್ತಿದ್ದು ಗೈಸ್, ಅವ್ರ ಅಂಗಡಿ ಓನರ್ ಬಂದ್ಬಿಟ್ಟು ಇವನ್ನ ಸೇಲ್ಸ್ ಮ್ಯಾನ್ ಅನ್ಕೊಂಡ್ಬಿಟ್ಟವ್ರೆ. ಈ ಸರಿ ತೆಗಿ, ಆ ಸರಿ ತೆಗಿ, ಓಪನ್ ಮಾಡಂತ. ಗೈಸ್, ಇಡೀ ಚಿಕ್ಕಪೇಟೆ ಹುಡುಕಾಯ್ತು, ಆ ಸ್ಯಾರಿ ಸಿಕ್ಕೇ ಇಲ್ಲ. ಇಷ್ಟ ಆಯ್ತು. ಫಸ್ಟ್ ಟೈಮ್ ನನ್ನ ತಮ್ಮ ನಂಗೆ ಸೀರೆ ಕೊಡ್ಸಿದ್ದು. ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮು ನಾನು ಸ್ಯಾರಿ ಕೊಡ್ಸಿದ್ದು. ಡ್ರೆಸ್ ಅಂತ ಅವ್ನು ಕೊಡ್ಸಿರೋದು ಫಸ್ಟ್ ಟೈಮ್. ಹೆಂಗಿದೆ? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಅಂತೂ ತುಂಬ ಮೆಸ್ಸಿವ್ ಆಗಿರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಒಂದು ದೊಡ್ಡ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಮನೆಯವ್ರಿಗೋಸ್ಕರ. ಏನು ಇನ್ವೆಸ್ಟ್ ಮಾಡ್ತೀನಿ ಎತ್ತ ಎಲ್ಲ ಫುಲ್ ನಿಮಗೆ ಬ್ಲಾಗಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಸೊ ಬನ್ನಿ ಗೈಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಗ, ಇದೆಲ್ಲ ಬಿಸಿಲಿಗೆ ಹಾಕೊಂಡ್ರೆ ಅಷ್ಟೇ ಅಲ್ಲ, ಬಿಸಿಲು ಟೈಮ್ಗೆ ಹೆವಿ ಸೀರೆ ಅಲ್ಲ ಅದು. ಹೆವಿ ಇದೆ. ಎಲ್ಲ ವೆಡ್ಡಿಂಗ್ ಸ್ಯಾರೀಸ್. ಎಷ್ಟಿರುತ್ತೆ ಮಗ ಇದು? ಒಂದೊಂದು ತೂಕನೋ? 1 kg ಇರುತ್ತೆ. 1 kg ಇರುತ್ತೆ. kg 900 ಗ್ರಾಮ್ ಅಂತಾರೆ. ಓಹೋ, ಅಂದ್ರೆ 900 ಗ್ರಾಮ್ ಇಲ್ಲ 1 kg ಇರುತ್ತೆ. ಎಷ್ಟು ತೂಕ ಇದೆ ಗೊತ್ತಾ ಗೈಸ್? ಇದು 1 kg ಇದೆ ಅಂತ ಈ ಸ್ಯಾರಿ. ಈ ಸೀರೆಗಳೆಲ್ಲ ಉಟ್ಕೊಂಡ್ರೆ ನೋಡೋಕ್ಕೂ ಮದುವೆನೇ ಬೇಕಾಗಿಲ್ಲ, ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ನೋಡೋಕ್ಕೂ ಒಂಥರ ಫುಲ್ ಪ್ರೀಮಿಯಂ ಆಗಿದೆ ಗೈಸ್. ನಂಗೆ ಆ್ಯಕ್ಚುಲಿ ಸೀರೆ ಬಗ್ಗೆ ತಲೆ ಕೂಡ ಗೊತ್ತಿಲ್ಲ. ನನ್ನ ಫ್ರೆಂಡ್ನ ನಂಬ್ಕೊಂಡ್ ಬಂದಿದ್ದೀನಿ. ಅವ್ನು ಯಾವ್ದು ತೋರಿಸ್ತಾನೋ ಅದು ತಗೊಂಡು ಹೋಗ್ತಿರೋದು ಅಷ್ಟೇ, ಕಣ್ಣು ಮುಚ್ಕೊಂಡು. ಎಕ್ಸ್ಟ್ರಾ ಮಾತಾಡಂಗಿಲ್ಲ. ನೋಡಿ, ಇದು ಬ್ಲೌಸ್ ಬರುತ್ತಾ? ಹಾ, ಫುಲ್ ಎಂಬ್ರಾಯ್ಡರಿ ವರ್ಕ್. ಓಕೆ. ಇದೆಲ್ಲ ನಮ್ಮ ಹತ್ರ ಒಂದು 15,000 ರೂಪಾಯಿ ಇದೆ. ಓಕೆ. ಚಿಕ್ಕಪೇಟಲ್ಲಿ ಅಂದ್ರೆ 20-25,000 ರೂಪಾಯಿ ಮಿಸ್ ಇಲ್ಲ. ಇವಾಗ ಇದ್ರ ಕಾಸ್ಟ್ ಎಷ್ಟಿದು? ಇದು ನಮ್ಮ ಹೋಲ್ಸೇಲ್ ಅಲ್ಲಿ 15,000 ರೂಪಾಯಿ ಇದೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. 15,000. ಇಂಟು ಡಬಲ್ ರೇಟ್ ಆಗುತ್ತೆ. ಓಕೆ. ಚೆನ್ನಾಗಿದೆ ಮಗ ಸ್ಯಾರಿ. ಎಲ್ಲ ಮದುವೆ ಸೀರೆಗಳ ನಮ್ಮ ಅಂಗಡಿ. ಕರೆಕ್ಟ್. ನೀನ್ ಹೇಳ್ದಂಗೆ ಇದು ಉಡ್ಕೊಂಡ್ರೆ ಗೋಲ್ಡ್ ಹಾಕೊಳೋದೇ ಬೇಡ. ನೋಡಿ, ಇದು ಪಲ್ಲು ಬರುತ್ತೆ, ಇದು ಬ್ಲೌಸ್ ಬರುತ್ತೆ, ಹ್ಮ್ ಇದು ಬ್ಲೌಸ್ ಬರುತ್ತೆ. ಫುಲ್ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಎಲ್ಲ. ಓಕೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೀರೆ ಫುಲ್ ಬುಟ್ಟ ಬರುತ್ತೆ ಆಯ್ತಾ, ಬಾಕ್ಸ್. ಇದು ಪ್ಯೂರ್ ತಗೊಳಕ್ ಹೋದ್ರೆ 7,000 ರೂಪಾಯಿ 8,000 ರೂಪಾಯಿ ಸೇಮ್ ವಿತ್ರ ಡಿಸೈನ್. ಓಕೆ. ಇಲ್ಲಾಂದ್ರೆ ಕಮ್ಮಿ. ಗೈಸ್, ಏನಂದ್ರೆ ನಾವು ಸ್ಯಾರಿ ತೊಗೊಳಕ್ ಬಂದ್ಬಿಟ್ಟು ಸ್ಯಾರಿ ತೊಗೊಳಕ್ ಒಂದು ಅಂದ್ರೆ ಒಂದು ಹೆಣ್ಣುಡ್ಗಿ ಇರ್ಬೇಕಂತ ಹೇಳ್ತಾರಲ್ಲ, ತುಂಬಾ ಸತ್ಯ. ನಮ್ಗೆ ಇಲ್ಲಿ ಇಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ, ಯಾವ್ದು ತೊಗೊಳೋಣ ಅಂತ ಗೊತ್ತಾಗ್ತಲ್ಲ. ಇಬ್ರು ಫುಲ್ ಕನ್ಫ್ಯೂಸ್ ಆಗಿದೀವಿ. ಅಲ್ಲೊಂದ್ 3-4 ಸೆಲೆಕ್ಟ್ ಮಾಡಿ ಇಕ್ಕಿದೀವಿ. ನನ್ನ ತಮ್ಮ ಅವಾಗ್ಲಿಂದ ಒಂದೊಂದೇ ತೆಗ್ದು ಡಿಸೈನ್ ತೋರಿಸ್ತಾನೆ. ಅವನೇ ಸೇಲ್ಸ್ ಮ್ಯಾನ್ ಆಗ್ಬಿಟ್ಟವನೆ. ಅಂದ್ರೆ ಶಾಪ್ ಇದು ಗೊತ್ತಿರೋ ಶಾಪೇ, ಅದಕ್ಕೆ ನೋಡ್ಬೇಕು ಇವಾಗ ಯಾವ್ದು ತೊಗೊಳೋದಂತ ಗೊತ್ತಾಗ್ತಿಲ್ಲ. ನೋಡೋಣ ಇರಿ. ಸರ್, ಇದು ಯಾವ ಮೆಟೀರಿಯಲ್ ಸರ್? ಇದು ಸೀರೆ ಮೆಟೀರಿಯಲ್. ಬಾರ್ಡರ್. ಹಾ, ಒಂದ್ ನಿಮಿಷ ಗೈಸ್, ಮೈಕ್ ಹಾಕೊಂತಿದ್ದಾರೆ ನೋಡಿ. ಹೆಂಗೆ ಚೀನಾದವ್ರು ಪಾಕಿಸ್ತಾನವ್ರು ಇಂಡಿಯಾಗೆ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬರ್ತಾರಲ್ಲ, ಹಂಗೆ ನೋಡಿ ಇಲ್ಲಿವ್ರು ಬಂದಿದ್ದಾರೆ ಇವರು. ಓಕೆ. ನೋಡಿ ಸರ್, ಒಳಗಡೆ ನೋಡಿ. ಇದು ಮೆಟೀರಿಯಲ್ ಯಾವ್ದು ಸರ್? ಇದು ಅದೇನೋ ಇದೆಯಪ್ಪ, ಯಾವ ಮೆಟೀರಿಯಲ್ ಸರ್? ಬ್ಲೌಸಲ್ಲಿ ಬರುತ್ತೆ ಇದಕ್ಕೆ. ಏನ್ ಸರ್ ನಮ್ನ ಕೇಳ್ತಾ ಇದ್ದೀರಾ ಗೈಸ್? ಬ್ಲೌಸ್ ಗೊತ್ತಿಲ್ಲದೆ ಬಂದು ನಮ್ನ ಕೇಳ್ತಾವ ಬ್ಲೌಸ್ ಎಲ್ಲಿ ಬರುತ್ತಂತ. ಇದು ಒಂದು ರೇಂಜ್ ಚೆನ್ನಾಗಿದೆ ಗೈಸ್. ಇದು ಗೈಸ್, ಅವ್ರ ಅಂಗಡಿ ಓನರ್ ಬಂದ್ಬಿಟ್ಟು ಇವನ್ನ ಸೇಲ್ಸ್ ಮ್ಯಾನ್ ಅನ್ಕೊಂಡ್ಬಿಟ್ಟವ್ರೆ. ಈ ಸರಿ ತೆಗಿ, ಆ ಸರಿ ತೆಗಿ, ಓಪನ್ ಮಾಡಂತ. ಗೈಸ್ ನೋಡಿ, ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಚೂರು ತಿರ್ಗಾ. ಚೆನ್ನಾಗಿದೆಯಲ್ಲ? ನ್ಯಾನ್ಸಿ ನೈಟಿಂಗೇಲ್. ಪರ್ಫೆಕ್ಟ್ ಮ್ಯಾಚಿಂಗ್. ಪರ್ಫೆಕ್ಟ್ ಅಲ್ಲ? ನಮಗೆ ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್. ನೀವು ಹಾಕೊಂಡು ಹೋಗ್ಬಿಡಿ ಒಂದು ರೌಂಡ್, ಚೆನ್ನಾಗಿರುತ್ತೆ. ಅನ್ಬಾಕ್ಸಿಂಗ್ ಹೋಗ್ಬೇಕೆ ಅಲ್ಲ, ಯಾರಿಬ್ರಿಗೆ ಚೆನ್ನಾಗಿ ಯಾರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ? ನನಗೆ ಇವ್ನಿಗ? ಇಬ್ರು ಬೆಳ್ಳಗಿದಾರಪ್ಪ, ಚೆನ್ನಾಗಿ ಕಾಣಿಸುತ್ತೆ. ಬಾಯಲ್ಲಿ ನಿನ್ಗೊಂದು ಕಲರ್ ಸೆಲೆಕ್ಟ್ ಮಾಡ್ತೀನಿ. ನಮಗೆಲ್ಲ ಮ್ಯಾಚ್ ಆಗಲ್ಲ ಬಿಡು. ಬಾಯಿಲಿ ಅಂದ್ರೆ ಗೈಸ್, ನಾವು ಏನಪ್ಪ ಇದು ಮಾಡ್ತಾ ಇಲ್ಲ. ಕಲರ್ ಏನಪ್ಪ ಅದು ಏನಂದ್ರೆ ಕಲರ್ ಡಿಸ್ಕ್ರಿಮಿನೇಷನ್. ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಯಾವ್ದು ಹೊರಡ ಹೊಸ ಹೊಸ ಹೇಳ್ತೀರಾ? ಜಸ್ಟ್ ಅಂದ್ರೆ ಸ್ಯಾರಿಯಲ್ಲೂ ಡ್ರೆಸ್ ಹೊಲ್ಸ್ಕೊಬೋದಲ್ಲ ನಾವು, ಅದಕ್ಕೆ. ಬರ ಇಲ್ಲಿ ಬರೋ. ನೋಡಿ ಗೈಸ್, ನನ್ನ ತಮ್ಮಂಗೆ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಒಳ್ಳೆ ಕಲರ್ ತೋರಿಸ್ತೀನಿ. ಒಂದು ನಿಮಿಷ ಕೊಡಿ, ನೀನು ಕಷ್ಟಪಡ್ಬೇಡ ನೀನು. ನೋಡಿ ಗೈಸ್, ಇದ್ರಲ್ಲಿ ನಿಮ್ಗೆ ಒಂದು ಒಳ್ಳೆ ಡ್ರೆಸ್ ಹೊಲ್ಸೋದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಇಲ್ವಾ ಇದು? ಓಕೆ, ಇದು ಬೇಡ ಐ ಥಿಂಕ್. ಹಾ, ಸ್ವಲ್ಪ ಲೈಟ್ ಕಲರ್ ಇರಲಿ. ಇದು
ಇದು ಐ ಥಿಂಕ್ ಚೆನ್ನಾಗಿರುತ್ತೆ. ಕೆಂಪಿ ಕೋಣನ್ ಕುಂಟೆ. ಬ್ಲ್ಯಾಕ್ ಮಿಕ್ಸ್ ಪಿಂಕ್. ನನಗೆ ಈ ಅಂಗದಿಂದ ಮುಕ್ತಿ ಬೇಕು. ಓಕೆ ಗೈಸ್, ನಾವ್ ಯಾರಿಗೂ ಹರ್ಟ್ ಮಾಡ್ತಿಲ್ಲ, ಜಸ್ಟ್ ಫನ್ ಮಾಡ್ತಿರೋದು ಅಷ್ಟೇ. ಯಾಕೆ ನಮ್ಮ ಹುಡುಗ ಸ್ಯಾರಿ ಉಡ್ಕೊಂಡ್ರೆ ಹೆಂಗಿರ್ತ ಅಂತ ನೋಡ್ಬಾರ್ದ? ಯಾವ್ದೋ ಒಂದ್ ಸೀರೆ ಆಗ್ಲಿಂದ ಪಾಪ ಎಲ್ಲಾ ಮುಟ್ಟೆ ತೆಗ್ದು ನೋಡ್ತವನೆ. ಗೈಸ್ ಆಕ್ಚುಲಿ ಏನಂದ್ರೆ, ನಾನು ನಮ್ಮ ಮನೆಯವ್ರ ಹತ್ರ ಎಲ್ಲ ಕಾಲ್ ಮಾಡ್ಬಿಟ್ಟು ಸುಮ್ಮನೆ ಒಂದು ಕಲರ್ ಚಾಲೆಂಜಿಂಗ್ ಆಡಬೇಕು ಅಂತ ಹೇಳಿ ಎಲ್ಲರ ಹತ್ರ ನಿಮ್ ಫೇವ್ರೇಟ್ ಕಲರ್ ಕೇಳ್ಕೊಂಡಿದ್ದೆ. ಸೊ ಆ ಥರ ಫೇವ್ರೇಟ್ ಕಲರ್ ಎಲ್ಲ ಪ್ರತಿಯೊಂದು ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಆ ಕಲರ್ ವೈಸ್ ಸ್ಯಾರಿ ಇವಾಗ ಹುಡುಕ್ತಾ ಇದೀವಿ ನಾವೀಗ. ಇವಾಗ ನಮ್ಮ ಚಿಕ್ಕಮ್ಮಗೆ ಗ್ರೀನ್ ಕಲರ್ ಬೇಕಂತ ಹೇಳಿದ್ರು, ನಮ್ಮ ವಸಂತಿ ಚಿಕ್ಕಮ್ಮ ಅಂತ ಇದ್ರು, ಅವ್ರು ಗ್ರೀನ್ ಬೇಕಂತ ಹೇಳಿದ್ರು. ಸೊ ಅದಕ್ಕೆ ಗ್ರೀನ್ ಕಲರ್ ಎಲ್ಲ ಪ್ರತಿಯೊಂದು ತೆಗೆದು ನೋಡ್ತಾ ಇದೀವಿ. ಫಸ್ಟಿಗೆ ಇದನ್ನ ಫೈನಲ್ ಮಾಡಿದೆವೇನು, ನಾನು ಯಾಕೋ ಸ್ವಲ್ಪ ಹಳೆ ಸೀರೆ ಅಂತ ಹೇಳಿದೆ, ಅದಕ್ಕೆ ಇವಾಗ ಬೇರೆ ಹಳೆ ಸೀರೆ ಅಲ್ಲ, ಹಳೆ ಡಿಸೈನ್, ಹಳೆ ಪ್ಯಾಟ್ರನ್ ಓಕೆ ಅಲ್ಲ. ಯಾಕೆ ಹಿಂಗೆ ರಾಂಗ್ ಮಾಡ್ತೀವಿ ಇನ್ಫಾರ್ಮೇಶನ್? ಬಿಸ್ನೆಸ್ ಸ್ವಲ್ಪ ಡೆಲ್ ಆಯ್ತು ಕಲರ್. ಹೆಣ್ಮಕ್ಳು ಬಂದ್ರೆ ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಅಂತ ಇವಾಗ ಗೊತ್ತಾಗ್ತದೆ. ಸ್ಯಾರಿ ಶಾಪಿಂಗ್ ಬಂದಾಗ ನಮ್ಗೆ ಸೆಲೆಕ್ಟ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತದೆ. ಇನ್ನು ಅವರು ಅಂದ್ರೆ ನಮ್ಗೆ ಸ್ಯಾರಿ ಬಗ್ಗೆ ನಾಲೆಜ್ ಇಲ್ಲ, ಅದಕ್ಕೆ ಕಷ್ಟ ಆಗ್ತದೆ. ಬಟ್ ಆದ್ರೆ ಅವರು ಆಪಲ್ ಪೈನಾಪಲ್ ಎಲ್ಲ ನೋಡ್ತಾ ಇರಿ, ಎತ್ಕೊಂಡ್ಬಿಟ್ಟು ಒಂದ್ ನಿಮಿಷ ಅಕ್ಕಂಗೆ ಗೈಸ್, ಇನ್ನ ಸ್ಯಾರಿ ಶಾಪಿಂಗ್ ಮುಗ್ದಿಲ್ಲ. ಅದ್ರ ಮಧ್ಯದಲ್ಲೇ ಊಟಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಫುಲ್ ಎನರ್ಜಿ ಲಾಸ್ ಆಗ್ಬಿಟ್ಟಿದೆ. ಏನಂತೀಯಪ್ಪ? ಸೊ ಇವಾಗ ಊಟ ಮಾಡ್ಕೊಂಡು ಆಮೇಲೆ ಶಾಪಿಂಗ್ ಕಂಟಿನ್ಯೂ ಮಾಡಬೇಕು. ಸೊ ಊಟ ಮಾಡೋಕ್ಕೆ ಇವನೇ ಕರ್ಕೊಂಡು ಹೋಗ್ತಾನೆ ನಮ್ಮ ಫ್ರೆಂಡು. ಸೊ ಹೋಗಿ ಊಟ ಮುಗಿಸ್ಕೊಂಡು ಬರೋಣ ಬನ್ನಿ ಫಸ್ಟ್. ಗೈಸ್ ಇವಾಗ ಊಟ ಮಾಡ್ತಾ ಇದೀವಿ. ನಾನು ಪಲಾವ್ ತೊಗೊಂಡಿದ್ದೀನಿ, ಅವನು ಇಡ್ಲಿ. ಸೊ ಇದು ಯಾವುದೋ ಒಂದು ಹಳೇ ಕಾಲದ ಹೋಟ್ಲು ಗೈಸ್, ಇಲ್ಲಿ ಚಿಕ್ಕಪೇಟೆ ತಾನೆ ಇದು? ಚಿಕ್ಕಪೇಟೆಯಲ್ಲಿ ಇದು ಯಾವುದೋ ಒಂದು ಹಳೇ ಕಾಲದ ಹೋಟ್ಲು, ಕಬ್ಬನ್ಪೇಟೆಯಲ್ಲಿ ಇದು ಯಾವುದೋ ಒಂದು ಹಳೇ ಕಾಲದ ಹೋಟ್ಲು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಹೇಳ್ಬೇಕಂದ್ರೆ ಚೆನ್ನಾಗಿದೆ ಟೇಸ್ಟು. ಸೊ ಇಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮತ್ತೆ ಸ್ಯಾರಿ ಶಾಪಿಂಗ್ ಕಂಟಿನ್ಯೂ ಮಾಡಬೇಕು. ಬನ್ನಿ ಗೈಸ್ ಕಂಟಿನ್ಯೂ ಮಾಡೋಣ. ಗೈಸ್ ಇವಾಗ ಪಲಾವ್ ಆದ್ಮೇಲೆ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ಟವ್ ನೀನು. ಅವನು ಸೊ ಇವಾಗ ನಾನು ಮಸಾಲೆ ತೊಗೊಂಡೆ, ಅವನು ಯಾವುದು ಅದು ಖಾಲಿ ದೋಸೆ. ಫುಲ್ ಹಸುವಾಗ್ಬಿಟ್ಟಿದೆ ಗೈಸ್, ಅದಕ್ಕೆ ಇವಾಗ ಹೊಟ್ಟೆ ತುಂಬ ತಿನ್ಕೊಂಡೋಗಿ ಪೀಸ್ಫುಲ್ ಆಗಿ ಶಾಪಿಂಗ್ ಮಾಡೋಣ ಅಂತ. ಇದು ಮ್ಯಾಚ್ ಆಗುತ್ತೆ ಗೈಸ್ ಇವಾಗ ಊಟ ಮುಗಿಸ್ಕೊಂಡ್ಬಂದು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಇಷ್ಟು ಫೈನಲ್ ಆಗಿದೆ ಇಲ್ಲಿಗ, ಇಲ್ಲಿರೋದು ಇಷ್ಟು ಫೈನಲ್ ಆಗಿದೆ. ಇನ್ನೂ ಸ್ವಲ್ಪ ಫೈನಲ್ ಮಾಡ್ತಾ ಇದೀವಿ, ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಬನ್ನಿ ಗೈಸ್ ಇದು ಮುಗಿಸ್ಕೊಳ್ಳೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು. ಇವರೆಲ್ಲ ನಮ್ಮ ಚಡ್ಡಿ ದೋಸ್ತ್. ಇವ್ರಿಗೆ ಸ್ಯಾರೀಸ್ ಬೇಕಂತ ಹೇಳಿದರು, ಅದಕ್ಕೆ ನಾವು ಹೆಂಗಿದ್ರು ಸ್ಯಾರಿ ಶಾಪಲ್ಲೇ ಕೆಲಸ ಮಾಡ್ತಿರೋದು. ಅದಕ್ಕೆ ಇವ್ರಿಗೆಲ್ಲ ಸ್ವಲ್ಪ ಒಳ್ಳೆ ರೇಟಲ್ಲಿ ಅವರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರ ಚಿಕ್ಕಮ್ಮ ಅವರ ರಿಲೇಷನ್ಸ್ಗೆ ಗಿಫ್ಟ್ ಕೊಡ್ಬೇಕಂತ ಹೇಳ್ತಿದ್ರು. ಅದಕ್ಕೆ ಇವತ್ತು ಎಲ್ಲ ನಾವು ಚಡ್ಡಿ ದೋಸ್ತ್ಗಳೆಲ್ಲ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಇವರಿಗೆಲ್ಲ ಒಳ್ಳೊಳ್ಳೆ ಸೀರೆಗಳು ತೋರಿಸ್ಬಿಟ್ಟು ಇವತ್ತು ಡೇನ ಬ್ಲಾಸ್ಟ್ ಮಾಡ್ಬಿಡೋಣ ಬನ್ನಿ. ಗೈಸ್ ಇನ್ನೊಂದೇನೆಂದರೆ, ನಾನು ನಮ್ಮ ಕಾಲೇಜಲ್ಲಿರೋ ನನ್ನ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ, ಕೆಲವು ಹುಡುಗಿರ್ನೆಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲಿರೋರನ್ನ, ಅಂದರೆ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾರಂತ. ಬಟ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರಿಂದ ಯಾರೂ ಬಂದಿಲ್ಲ. ಇನ್ನೊಂದೇನೆಂದರೆ ನಾನು ಕೊಡ್ತಾರೋ ಸರ್ಪ್ರೈಸಾಗಿ ಕೊಡ್ತಾಯಿರೋದು ಅವ್ರಿಗೆ ಗಿಫ್ಟ್ ಅಲ್ಲ. ಸೊ ನಂಗೆ ಸ್ಯಾರಿ ಬಗ್ಗೆ ಏನೂ ನಾಲೆಜ್ ಇಲ್ಲ, ಅದಕ್ಕೆ ಇವಾಗ ಯೋಚನೆ ಮಾಡ್ತಾ ಇದ್ದಾಗ ಆಮೇಲೆ ನನಗೆ ಇವು ನೆನಪಾದ. ಅದಕ್ಕೆ ಇವಾಗ ಅವ್ರು ಯಾರನ್ನೂ ಕರೆದಿದ್ನಲ್ಲ, ಬರಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕೆ ಫೋರ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಹುಡುಗನ ಹೆಲ್ಪೇ ತೊಗೊಂಡು ಶಾಪಿಂಗ್ ಮುಗಿಸ್ತಾ ಇದ್ದೀನಿ. ನೋಡ್ಬೇಕು ನಮ್ಮ ಮನೆಯವರೆಲ್ಲ ಲೈಕ್ ಮಾಡ್ತಾರೆ ಏನು ಎತ್ತ ಅಂತ. ಗೈಸ್ ಏನಂದರೆ ನಮ್ಮ ಮನೆಯವರೆಲ್ಲ ಗೊತ್ತು ಅವ್ನಿಗೆ A to Z, ಅದಕ್ಕೆ ನಮ್ಗೆ ಸ್ವಲ್ಪ ಈಸಿ ಆಗ್ತದೆ. ಅವ್ರವ್ರ ಹೆಸರು ಹೇಳೋಕ್ಕೂ ಅವ್ನು ಓಕೆ ಅವ್ರಿಗೆ ಇದು ಮ್ಯಾಚ್ ಆಗುತ್ತೆ ಅದು ಮ್ಯಾಚ್ ಆಗುತ್ತೆ ಅಂತ ಕರೆಕ್ಟಾಗಿ ಮ್ಯಾಚ್ ಮಾಡ್ತಾ ಇದ್ದಾನೆ. ಅರೌಂಡ್ ನಾವು ಬಂದಿದ್ದು 1 o'clock, ಇವಾಗ 5 o'clock ಆಗ್ತದೆ. ಗೈಸ್ ಎಲ್ರದ್ದು ಫೈನಲ್ ಆಯಿತು. ನಮ್ಮ ಅಮ್ಮಂದು ಒಬ್ರದ್ದೇ ಇನ್ನೂ ಸಿಗ್ತಿಲ್ಲ, ಅಂದರೆ ನನಗೆ ಇಷ್ಟ ಆಗ್ತಾಯಿಲ್ಲ ಗೈಸ್, ಅದೇ ನೋಡ್ತಾ ಇದ್ದೀವಿ ಇನ್ನು. ಗೈಸ್ ನೋಡಿ ಫುಲ್ಲು ತೊಗೊಂಡಾಯ್ತು ಸ್ಯಾರೀಸ್ ಎಲ್ಲ ಪ್ರತಿಯೊಂದು. ಇವಾಗ ಕೆಳಗಡೆ ಹೋದ್ಮೇಲೆ ನಮ್ಮ ಹುಡುಗನ ಹತ್ರ ಒಂದು ಒಳ್ಳೆ ಸಿನಿಮೆಟಿಕ್ ಕ್ಲಿಪ್ಸಲ್ಲೇ ಯಾವ್ಯಾವ ಸ್ಯಾರಿ ಅಂತ ಫುಲ್ ತೋರಿಸ್ತೀನಿ. ಇವಾಗ ಬಂದು ಇದನ್ನ ಬಿಲ್ ಮಾಡಿಸ್ಕೊಂಡು ಕೆಳಗೆ ಹೋಗೋಣ. ಗೈಸ್ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿರೋ ಲೇಡೀಸ್ಗೆಲ್ಲ ಸ್ಯಾರೀಸ್ ಕೊಡ್ಸ್ತಿರೋದು. ನಾವು ಅಂದರೆ ನಮ್ಮ ಅಮ್ಮಂಗೆಲ್ಲ ಕೊಡ್ಸಿದ್ದೀನಿ ಫಸ್ಟ್ ಟೈಮ್, ಇನ್ಕ್ಲೂಡಿಂಗ್ ನಮ್ಮ ಅಕ್ಕಂಗೆ ನಾನು ಫಸ್ಟ್ ಟೈಮ್ ಕೊಡಿಸ್ತಿರೋದು. ನೋಡ್ಬೇಕು ಅವರೆಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರಂತ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟಿದ್ನಲ್ಲ ಫುಲ್ ಬಿಲ್ಲಿಂಗ್ ಮಾಡಿಕೊಂಡು ಹೋಗೋಣ. ಗೈಸ್ ಇವಾಗ ಬಿಲ್ಲಿಂಗ್ ನಡೀತದೆ, ಬಿಲ್ಲಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಸ್ಯಾರೀಸ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡೋದಿದೆ ಪ್ರಾಪರ್. ಆ ಪ್ಯಾಕ್ ಮಾಡೋ ಟೈಮಲ್ಲಿ ನಿಮಗೆ ಪ್ರತಿಯೊಂದು ಸ್ಯಾರಿನೂ ತೋರಿಸ್ತೀನಿ ಯಾರ್ಯಾರಿಗಂತ. ಅದು ಮುಗಿಸ್ಕೊಂಡು ಇಲ್ಲಿಂದ ಹೊರಡೋದು ಗೈಸ್.
ಗೈಸ್ ಪ್ರತಿಯೊಂದು ತೊಗೊಂಡಿದ್ದಾಯ್ತು. ಇವಾಗ ಬಾಕ್ಸಿಗೆ ಹಾಕ್ಬಿಟ್ಟು ಬಾಕ್ಸ್ ಮೇಲೆ ಹೆಸರು ಬರೀತಿದ್ದೀವಿ, ನೋಡ್ಬೋದು. ನಮ್ಮ ಅಮ್ಮಂದಿದು ಮಿಕ್ಕಿದಂಗೆ ಅವ್ರು ಬರೀತಾ ಇದ್ದಾರೆ. ಸೊ ಇದೆಲ್ಲ ಬರ್ದಾದ್ಮೇಲೆ ತೊಗೊಂಡು ಇಲ್ಲಿಂದ ಹೊರಡೋದು. ಆಚೆ ಬೇರೆ ಮಳೆ ಬೇರೆ ಬರ್ತಾ ಇದೆ. ಎಷ್ಟೊತ್ತಿಗೆ ಬಂದಿದ್ದು? 1 o'clock ಬಂದಿದ್ದು. ಟೈಮ್ ನೋಡಿ ಎಷ್ಟಾಗಿದೆ ಇವಾಗ. ತುಂಬ ಲೇಟ್ ಆಗ್ಬಿಡ್ತು ಗೈಸ್. ಫುಲ್ ಮಳೆ ಬರ್ತಿದೆ. ಪಾಪ ಹುಡುಗರು ಫುಲ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗೋರು ಹೋಗೋಕೆ. ತುಂಬ ಬೆಳಗ್ಗೆಂತ ಶಾಪಿಂಗ್ ಮಾಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ಆರಾಮಾಗಿದೆ. ನಮ್ಗೇನು ಕಷ್ಟ ಇಲ್ಲ, ಫ್ರೆಂಡ್ ಅಂಗಡಿ ಅಲ್ವಾ. ಹೆಂಗಿತ್ತಪ್ಪ? 6 hour ಯಾರ ಶಾಪಿಂಗ್ ಮಾಡ್ತಾರೆ, ನಾವ್ 1 ಗಂಟೆಗೆ ಬಂದಿರೋದು 6 ಗಂಟೆ. ಅವಾಗಿಂದ ಯಾಕೆ? ನಾನು ಅಲ್ಲಿ ನೋಡೋದ್ನಾ ಹಿಂಗ್ ಹಾಕೊಂಡು ಆಟ ನಿಂತ್ಕೊಡ್ರಲ್ಲ. ಓಕೆ ಗೈಸ್, ಇವಾಗೆಲ್ಲ ತೊಗೊಂಡಿದ್ದಾಯ್ತು ನೋಡಿ. ಫುಲ್ಲು ಸೆಕ್ಯೂರ್ ಮಾಡ್ತೀವಿ ಸ್ಯಾರಿನ, ಯಾಕಂದ್ರೆ ಮಳೆಯಲ್ಲಿ ನೆನಿಬಾರ್ದು ಅಂತ ಹೇಳಿ, ಅಂದ್ರೆ ನೀರಲ್ಲಿ ನೆನಿಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಏನೋ ಒಂದು ಕವರ್ ಒಂದು ಹಾಕಿದ್ರೆ ಫುಲ್ ಪ್ಯಾಕ್ ಆಗುತ್ತೆ. ಇಲ್ಲಿಂದ ಇವ್ರು ಹೊಡ್ತಾರೆ. ನಂದು ಒಬ್ರದ್ದು ಇನ್ನೊಂದು ಸ್ಯಾರಿ ತೊಗೊಬೇಕಿತ್ತು, ಅದನ್ನು ತೊಗೊಂಡು ನಾನು ವಾಪಸ್ ಇಲ್ಲಿಂದ ಹೊಡ್ತೀನಿ. ನೋಡಿ ಹೆಂಗಿದೆ ಮಳೆ ಬಂದು ರೋಡ್ ಹೆಂಗಾಗ್ಬಿಟ್ಟಿದೆ ನೋಡಿ ಫುಲ್ಲು. ಗೈಸ್ ಎಲ್ಲ ಸ್ಯಾರಿ ತೊಗೊಂಡಾಯ್ತು, ಒಂದೇ ಒಂದು ಸ್ಯಾರಿ ಪೆಂಡಿಂಗ್ ಇದೆ. ಅದನ್ನ ತರೋಕ್ಕೆ ಮಳೆಯಲ್ಲಿ ಹೆಂಗೆ ನಿಂತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನೋಡಿ ರೋಡ್ಗಳು ಬೇರೆ ಹೆಂಗಿದೆ ಅಪ್ಪ. ಅದೇ ಪಾಪ ಇವನು ಹೆಲ್ಪ್ ಮಾಡ್ತಾ ಇದ್ದಾನೆ ನಿಮ್ಮ ಜೊತೆ ಬಂದು. ಸೊ ಒಂದು ಸ್ಯಾರಿಗೋಸ್ಕರ ಹೋಗ್ತಾ ಇದೀವಿ. ಅದು ಈ ಚಿಕ್ಕಪೇಟೆ ಎಲ್ಲ ಕೇಳಬೇಕಾ ಮಳೆ ಬಂದರೆ ಹೆಂಗಿರುತ್ತೆ ಹೇಳಿ. ತುಂಬ ನಡೆಯೋಕ್ಕೂ ಆಗಲ್ಲ ಇಲ್ಲಿ, ಆ ರೀತಿ ಇರುತ್ತೆ. ಅವಾಗ ಹೆಂಗೆ ಹೋಗ್ಬೇಕು ಇವಾಗ? ಸ್ಟ್ರೈಟ್ ಅವಾಗ್ಲಿಂದ ಹೋಗ್ತಾನೆ ಇದೀವಿ ಗೈಸ್. ಮಳೆಯಲ್ಲೇ ನಡೆಯೋಕ್ಕೆ ತಲೆನೋ ಹೋಗ್ತಾ ಇದೆ ಇಲ್ಲಿ ಗೈಸ್. ಇದೊಂದು ಸ್ಯಾರಿ ಹುಡುಕ್ತಾ ಇದೀವಿ, ನನ್ನ ಮಗನ ಸಿಗ್ತಾನೆ ಇಲ್ಲ ಆಗ್ಲಿಂದ. ಸುಮಾರು ಅಂಗಡಿ ನೋಡಾಯ್ತು, ಮಳೆ ಬೇರೆ ಬರ್ತಾ ಇದೆ. ಇನ್ನು ಎಲ್ಲಿ ನೋಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಎಲ್ಲಿ ನೋಡೋಣ ಮಗ? ಇದೇ ಕಲರಲ್ಲಿ ಬೇರೆ ಸಿಗ್ತದೆ ಗೈಸ್. ಇಡೀ ಚಿಕ್ಕಪೇಟೆ ಹುಡುಕಾಯ್ತು, ಆ ಸ್ಯಾರಿ ಸಿಕ್ಕೇ ಇಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ವಾಪಸ್ ಹೊರಡ್ತಾ ಇದೀವಿ. ನೋಡಿ ಹಿಂಗಿದೆ ಚಿಕ್ಕಪೇಟೆ, ಫುಲ್ ಜಿಗಿ ಅಂತ ಇದೆ. ಸೊ ಇಲ್ಲಿ ಫುಲ್ ಹುಡುಕಿದ್ರು, ಎಲ್ಲೂ ಸಿಕ್ಕಿಲ್ಲ. ಪಾಪ ನನ್ನ ಜೊತೆ ಅವಾಗ್ಲಿಂದ ಓಡಾಡ್ತಾ ಇದ್ದ. ಥ್ಯಾಂಕ್ಸ್ ಮಗ. ಇವಾಗ ಸೀದಾ ಮನೆಗೆ ಹೋಗೋದು. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು. ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟ್ರಲ್ಲಿ ಫುಲ್ ರಾತ್ರಿ ಆಗ್ಬಿಟ್ಟಿತ್ತು. ಮಳೆ ಬಂದ ಕಾರಣ ಯಾರಿಗೂ ಸ್ಯಾರಿ ಕೊಡೋಕ್ಕಾಗಿಲ್ಲ. ಸೊ ಇವಾಗ ಕೊಡೋಕೆ ಹೋಗೋಣ ಅಂತ ಫುಲ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲರನ್ನೂ ನಮ್ಮ ಅಜ್ಜಿ ಮನೇಲಿ ಕರೆಸಿ ಅಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವಾಗ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ನಾನು ಕರೆಸಿದ್ದೀನಿ ಅಂತ. ಇವಾಗ ಈ ಸ್ಯಾರಿ ಕೊಟ್ಬಿಟ್ಟು ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶ್ ಮಾಡೋಣ. ಆ್ಯಂಡ್ ನೋಡೋಣ ಅವರೆಲ್ಲ ಏನಂತಾರಂತ. ಬನ್ನಿ ಗೈಸ್ ಹೊರಡೋಣ ಇವಾಗ ಇಲ್ಲಿಂದ. ಗೈಸ್ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದೆ. ನೋಡಿ ಎಲ್ಲರನ್ನೂ ಕರೆದು ನಿಲ್ಸೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಎಲ್ಲ ಅಟೆನ್ಷನಲ್ಲಿ ನಿಂತ್ಕೊಂಡು ಸ್ಟ್ಯಾಂಡರ್ಡ್ ಸೀಸಲ್ಲಿ ನಿಂತ್ಕೊಂಡು ಎಲ್ಲ. ಸೊ ಇವಾಗ ಯಾಕೆ ಇವ್ರನ್ನೆಲ್ಲ ಕರೆದಿದ್ದೀನಿ ಅಂತ ಏನೂ ಗೊತ್ತಿಲ್ಲ. ಸೊ ಒಂದಿಬ್ರನ್ನ ಕೇಳೋಣ ಏನಕ್ಕೆ ಕರೆದಿರ್ಬೋದು ಅಂತ. ನೋಡೋಣ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಏನಂತ. ಚಿಕ್ಕಮ್ಮ ಏನಕ್ಕೆ ಕರೆದಿರ್ಬೋದು ನಾನು? ಒಂದು ಐಡಿಯಾನೇ ಇಲ್ಲ ಏನಕ್ಕೆ ಕರ್ದಿದ್ಯಾ ಅಂತ. ನೋಡು, ಥಿಂಕ್ ಮಾಡು. ಗೊತ್ತಿಲ್ಲ ಏನಕ್ಕೆ ಕರ್ದಿದ್ಯೋ. ಗೊತ್ತಿಲ್ಲ. ನಿಂಗೇನು ಅನ್ಸುತ್ತೆ ಚಿಕ್ಕಮ್ಮ ಏನಕ್ಕೆ ಕರೆದಿರ್ಬೋದು? ಗೇಮ್ ಆಡೋಕೆ. ಗೇಮು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ರನ್ನಿಂಗ್ ರೇಸ್ಗೆ. ರನ್ನಿಂಗ್ ರೇಸ್ಗೆ. ನಿಂಗೇನು ಅನ್ಸುತ್ತು? ಏನೋ ಗೇಮ್ ಆಡೋಕೆ ನಮ್ ತಲೆ ತಿಂತಾ ಇದೆಯಾ ಅನ್ಸ್ತಾ ಇದೆ. ಏನೋ ಗೇಮ್ ಆಡೋಕೆ ತಲೆ ತಿಂತಾ ಇದೆ. ಚಿಕ್ಕಮ್ಮ ನಿಂಗೇನು ಅನಿಸ್ತಾಯಿತು? ಎಲ್ಲ ಗೇಮ್ ಅಂತ ಫಿಕ್ಸ್ ಆಗಿದ್ದೀರಾ? ಎಲ್ಲ ಗೇಮ್ ಅಂತ ಫಿಕ್ಸ್ ಆಗಿದ್ದಾರೆ. ಕಲರ್ಸ್ ಹೋಗಿ. ಸೊ ಎಲ್ಲ ಕಲರ್ಸ್ ಗೇಮ್ ಅಂತ ಫಿಕ್ಸ್ ಆಗಿದ್ದಾರೆ. ಬಟ್ ನಿಮ್ಮೆಲ್ರಿಗೂ ಒಂದು ದೊಡ್ಡ ಸರ್ಪ್ರೈಸ್ ಇತ್ತು ಇವತ್ತು. ಯಾರು ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ, ಅಷ್ಟು ದೊಡ್ಡ ಸರ್ಪ್ರೈಸು ಎಲ್ರಿಗೂ ಇನ್ಕ್ಲೂಡಿಂಗ್ ಎಲ್ರಿಗೂ. ಸೊ ಏನಂತ ಇವಾಗ ಜಸ್ಟ್ ರಿವೀಲ್ ಮಾಡ್ತೀನಿ. ಇವ್ರು ಕೇಳಿಸ್ಕೊಂಬಿಟ್ಟವ್ರು ಅನ್ಸುತ್ತೆ ನಾನು ಅವ್ರ ಮಗನ ಹತ್ರ ಮಾತಾಡಿದ್ದು. ಮಿಸ್ ಕಾಲ್ ಕೊಟ್ರೆ ಬಾ ಅನ್ನೋದು ಅಷ್ಟೇ. ಸೊ ಅದೇ ಕೇಳಿಸ್ಕೊಂಡಂಗೆ ಅಲ್ಲ ಅದು. ಓಕೆ ಗೈಸ್ ರೀ, ನನ್ನ ತಮ್ಮಂಗೆ ಕರೆಯೋಣ. ಗೈಸ್ ನೋಡಿ ಹೆಂಗೆ ನೋಡ್ತವ್ರೆಲ್ಲ. ಸೀರೆ ಅಲ್ಲ, ಅದರಲ್ಲೇ ಬೇರೆ ಇದೆ. ಅದು ಸೀರೆ ಅಲ್ಲ, ಸೀರೆ ಬಾಕ್ಸ್ ಥರ, ಬಟ್ ಸೀರೆ ಅಲ್ಲ, ಚೂಡಿದಾರು ಅಲ್ಲ. ವೆಯ್ಟ್ ಮಾಡಿ ಒಂದು ನಿಮಿಷ, ಅದ್ರಲ್ಲಿ ಬೇರೆ ಇದೆ. ಮೇ ಬಿ ಇರ್ಬೋದು. ಟಿ ಶರ್ಟ್ ಕಲರ್ ವೈಸ್ ಟಿ ಶರ್ಟ್. ಸೀರೆ ಅಂತೂ ಕೊಟ್ಟಿಲ್ಲ, ಸೀರೆ ಇಲ್ಲ, ಅದು ಬಿಟ್ಟು ಬೇರೆ ಇದೆ. ಹಂಗೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಪ್ಪ ನಮ್ಮನ್ನ. ಓಕೆ ಗೈಸ್, ಇವಾಗ ಕೆಲವ್ರಿಗೆ ಐಡಿಯಾ ಬಂದಿದೆ, ಕೆಲವ್ರಿಗೆ ಐಡಿಯಾ ಬಂದಿಲ್ಲ. ನೋಡೋಣ ಇರಿ, ಒಬ್ಬೊಬ್ರಿಗೆ ಕೊಟ್ಟು ಅವ್ರ ರಿಯಾಕ್ಷನ್ ತೊಗೊಳೋಣ ಹೆಂಗಿರುತ್ತೆ ಅಂತ. ಸೊ ಗೈಸ್, ಫಸ್ಟ್ ಹೆಸರು ನಮ್ಮ ಚಿಕ್ಕಮ್ಮದೇ ಇದೆ, ರಾಗಿಣಿ ಅಂತ. ಅವ್ರಿಗೆ ಕೊಡೋಣ. ಚಿಕ್ಕಮ್ಮ ಬಾಯಿಲಿ, ನೀವು ಹೋಗಿ, ನೀವೆಲ್ಲ ಹಿಂದೆ ಹೋಗಿ, ಎಲ್ಲ ಮುಂದೆ ಬಂದು ನಿಂತ್ಕೊಂತಾರೆ. ಚಿಕ್ಕಮ್ಮ ನೀನು ಒಬ್ಳೇ ನೋಡು, ಹಿಂಗೆ ನೋಡು, ಅವ್ರಿಗೆಲ್ಲ ತೋರಿಸ್ಬಿಡು. ಹೋಗಿ ಚಿಕ್ಕಮ್ಮ, ಎಲ್ಲ ಹೋಗಿ ಚಿಕ್ಕಮ್ಮ ಕಡೆ. ಎಲ್ಲ ಬಗ್ ನೋಡ್ತಾರೆ, ಹೆಂಗ್ ನೋಡ್ತಾರೆ ನೋಡಿ ಅಲ್ಲಿ. ವಾವ್, ಸೂಪರ್. ಸೂಪರಾ? ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯ್ತು. ಓಕೆ, ಇದ್ರ ಬಗ್ಗೆ ಕ್ಯಾಮ್ರಾ ಕೆಳಗೆ ತೋರಿಸಿದ್ರೆ ಹೆಂಗೋ. ಓಕೆ ಥ್ಯಾಂಕ್ಸ್. ಓಕೆ, ಇದ್ರ ಬಗ್ಗೆ ನಾನು ಬ್ರೀಫಾಗಿ ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ. ಗೈಸ್, ನೆಕ್ಸ್ಟ್ ಬಂದು ಗೀತಾ. ಬಾಚಿಕಮ್ಮ ಫೋನ್ ಇಟ್ಪ ಅಲ್ಲಿ.
ಓಕೆ ಚಿಕ್ಕಮ್ಮ ಹುಷಾರು, ಅಂದರೆ ಎಲ್ರಿಗೂ ಒಂದೇ ಇರುತ್ತಲ್ಲ, ಬೇರೆ ಬೇರೆ ಇರುತ್ತೆ ಐಟಮು, ಆಯಿತಾ? ಹೋಗಿ ಚಿಕ್ಕಮ್ಮ, ನೀನೇನು ಚಿಕ್ಕಮ್ಮ ಅಲ್ಲೇ ಏನು ಮಾಡ್ತೀವಿ, ಹೋಗಿ ಆ ಕಡೆ. ಓಕೆ, ಸ್ವಲ್ಪ ಲೈಟಾಗಿ ತೆಗ್ದು ನೋಡು ಆ ಕಡೆಯಿಂದ, ಈ ಸೈಡಿಂದ. ಓ ಏನು ಬಗ್ ನೋಡ್ತಾವ್ರಪ್ಪ ಎಲ್ಲ. ಓಕೆನಾ? ಅವ್ರು ಕ್ಲಿಯರಾಗಿ ನೋಡಿಲ್ಲ. ಇವ್ರದ್ದು ಸ್ವಲ್ಪ ಬಾಕ್ಸ್ ಇಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿದೆ, ಕಾಣಿಸ್ಬಿಡುತ್ತೆ. ಚಿಕ್ಕಮ್ಮ ಹಿಂಗೆ ನೋಡ್ಕೊಂಬಿಡು, ಓಕೆನಾ? ಸೀರೆ ಚೆನ್ನಾಗಿದೆ. ಓಕೆ, ಹಂಗೆ ಹೋಗ್ಬಿಡಿ. ಓಕೆ, ಇದ್ಯಾರು? ಅಶ್ವಿನಿ, ನಮ್ಮ ಅಕ್ಕ. ಹಾಂ, ಬನ್ನಿ ಮೇಡಮ್. ನೋಡ್ಕೊಳ್ಳಿ, ಯಾವಾಗಲಿಂದ ಒಂದು ಸಪೋರ್ಟ್ ಮಾಡೋದಂತಾರೆ ಗೈಸ್ ಒಂದು ವಿಡಿಯೋಗೆ. ಪ್ರತಿ ಸತಿ ಬಂದಾಗೆಲ್ಲ ಹೋಗ್ಬೇಕಂತ ಇರ್ತಾರೆ. ಹೋಗಮ್ಮ, ಆಮೇಲೆ ಕೇಳ್ತೀನಿ. ನಮ್ಮಮ್ಮ. ಹಾಂ, ಬನ್ರಮ್ಮ ನಮ್ಮಮ್ಮ. ಓ, ಅಜ್ಜಿಗೆ ಆಮೇಲೆ ಕೊಡೋಣ ಕೆಳಗೆ ಹೋಗಿ. ನೋಡ್ಕೊಂಬಿಡು ಹೋಗ್ಲಿ, ಏನೇನಂದ್ರೆ ಹೋಗಿ. ಚೆನ್ನಾಗಿತ್ತು. ಹೋಗಿ ಕೇಳ್ತೀನಿ. ಓಕೆ ಗೈಸ್, ಲಾಸ್ಟ್ ಇವರೇ ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ಇವರೊಬ್ರು ಹಂಗೆ ಓಪನ್ ಮಾಡಿ ಚಿಕ್ಕಮ್ಮ. ಹಿಂಗೆ ಚಿಕ್ಕಮ್ಮ ಫುಲ್ ಓಪನ್ ಮಾಡಿ. ಬನ್ನಿ ಎಲ್ಲ ಬನ್ನಿ. ಸೊ ಎಲ್ಲ ನಂಗೆ ಸ್ವಲ್ಪ ಜಾಗ ಬಿಟ್ಟು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಸ್ಪೆಷಲ್ ನಿಮ್ಗೆಲ್ಲ ಅಂದರೆ ನಿಮ್ಗೆ ಸೆಲೆಕ್ಟ್ ಮಾಡಿದ್ದು ನಿಮ್ಮಗಾನೆ. ಸೊ ನಮ್ಮಮ್ಮಗೆ ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಮಿಕ್ದವ್ರು ಎಲ್ರಿಗೂ ಅಂದರೆ ನಾನು ಅವನು ಇನ್ನಿಬ್ಬರು ಸೇರ್ಕೊಂಡು ಸೆಲೆಕ್ಟ್ ಮಾಡಿದ್ದು. ಎಲ್ಲ ನೋಡಿ ಕಲರ್ ಇಷ್ಟ ಆಯ್ತಾ ಅಂತ. ಮತ್ತು ನಿಮ್ಮೆಲ್ರಿಗೂ ಅಂದರೆ ಇಲ್ಲಿರೋರು ಎಲ್ರಿಗೂ ಫಸ್ಟ್ ಟೈಮ್ ನಾನು ಸ್ಯಾರಿ ಕೊಡಿಸ್ತಿರೋದು. ನಮ್ಮ ಅಮ್ಮನಿಗೆ ಯೂಶಲಿ ಕೊಡಿಸ್ತಾ ಇರ್ತಾರೆ. ಏನು ಅನಿಸ್ತಿದೆ? ಗ್ರ್ಯಾಂಡ್ ಅಲ್ಲ ಚಿಕ್ಕಮ್ಮ, ಇದು ಡಬಲ್ ಕಲರು. ಚೆನ್ನಾಗಿತ್ತು. ಎಲ್ಲಿ ತಗೊಂಡಿದ್ದೀರ? ಇದು ಒಂಥರ ಪಿಂಕ್ ಮಿಕ್ಸ್ ಡಬಲ್ ಕಲರು. ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ನಾವು ಕಲರು ಯೂಶಲಿ ಕಲರ್ ವೈಸ್ ತಂದಿಲ್ಲ. ಯಾರು ಯಾವ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ಅದನ್ನ ತಂದಿದ್ದು. ಇಷ್ಟ ಆಯ್ತಾ? ಚೆನ್ನಾಗಿತ್ತು, ಇಷ್ಟ ಆಯ್ತು. ಫಸ್ಟ್ ಟೈಮ್ ನನ್ನ ತಮ್ಮ ನಂಗೆ ಸೀರೆ ಕೊಡ್ಸಿದ್ದು. ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮು ನಾನು ಸ್ಯಾರಿ ಕೊಡ್ಸಿದ್ದು. ಡ್ರೆಸ್ ಅಂತ ಒಂದು ಕೊಡ್ಸಿದ್ದು ಫಸ್ಟ್ ಟೈಮ್. ಹೆಂಗಿದೆ? ಸೂಪರ್ ಚೆನ್ನಾಗಿತ್ತು. ಪಕ್ಕಾನಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ ಚಿಕ್ಕಮ್ಮ, ಹೆಂಗಿತ್ತು ಸ್ಯಾರಿ? ತುಂಬಾ ಚೆನ್ನಾಗಿತ್ತು. ಇಷ್ಟು ವರ್ಷಕ್ಕೆ ಇದೆ ಫಸ್ಟ್ ನಮ್ಮ ಅಕ್ಕನ ಮಕ್ಕಳು ಗಿಫ್ಟ್ ಅಂತ ಕೊಟ್ಟಿರೋದು. ತುಂಬಾ ಖುಷಿ ಆಯ್ತು. ಚೆನ್ನಾಗಿತ್ತು. ಇಷ್ಟ ಆಯ್ತಾ ಕಲರು? ಪಕ್ಕ ನಿಂಗೆ ಚಿಕ್ಕಮ್ಮ? ನಂಗೆ ಕಲರ್ ತುಂಬಾ ಇಷ್ಟ. ಇಷ್ಟ ಬ್ಲೂ ಕಲರ್. ಅಂದ್ರೆ ಹೇಳಿದ್ದು ಬ್ಲೂ ಕಲರ್ ನಿಂಗೆ ಇಷ್ಟ ಅಂತ. ನಿನ್ನೆ ಕಲರ್ ಕೇಳಿದ್ನ. ನಂಗೆ ಗೊತ್ತೇ ಇಲ್ಲ ನಿಜ. ಓಕೆ, ಇಷ್ಟ ಆಯ್ತಾ? ಪಕ್ಕಾನಾ? ಓಕೆ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ನನ್ ಮನ್ಸಿಗೆ ಗ್ರೀನ್ ಅನ್ಸ್ತು, ಅದಕ್ಕೆ ತಗೊಂಡ ಅಂತ ಹೇಳಿ. ನಿಂಗೇನು ಇಷ್ಟ ಆಯ್ತಾ ಚಿಕ್ಕಮ್ಮ? ಇಷ್ಟ ಆಯ್ತಪ್ಪ. ಪಕ್ಕಾನಾ? ದೇವರಾಣೆ ಇಷ್ಟ ಆಯ್ತು. ಚೆನ್ನಾಗಿತ್ತು. ಓಕೆ, ಸ್ಯಾರಿ ಸೆಲೆಕ್ಷನ್ ಚೆನ್ನಾಗಿಲ್ಲ ಹಂಗೆ ಅಂತ ಬೇಜಾರು ಮಾಡ್ಕೊಂಬಿಡಿ. ನಮ್ಗೆ ಗೊತ್ತಿರೋ ತರ ತಂದಿರೋದು. ಹೆಂಗಿತ್ತು ಚಿಕ್ಕಮ್ಮ ಸ್ಯಾರಿ? ಪಕ್ಕಾನಾ? ಪಿಂಕ್ ಹೇಳಿದ್ದು, ಬಟ್ ನಾವು ಕಲರ್ ವೈಸ್ ತಂದಿದ್ದು. ನವಿಲ್ ಕಲರ್ ಚೆನ್ನಾಗಿದ್ಯಾ? ಓಕೆ, ನಿಮ್ಗೆ ಇಷ್ಟ ಆಯ್ತಾ ಮೇಡಮ್? ಲೈಕ್ ಇಟ್. ಇಷ್ಟ ಆಯ್ತಾ? ಪ್ರತಿ ಸತಿನೂ ಸ್ಯಾರಿ ಅಂತ ಇದ್ರು. ಇವಾಗ ಕೊಡ್ಸಿದೀನಿ. ಎಲ್ಲಾರು ಬ್ಲೌಸ್ ಹೊಲ್ಸ್ಬಿಟ್ಟು ಹಾಕೋಬೇಕಾ? ಅದೆಲ್ಲ ನಿಮ್ದೆ, ನಮ್ಮ ಹತ್ರ ಕೇಳಬೇಡಿ. ಅದೆಲ್ಲ ನಿಮ್ದೆ. ಓಕೆನಾ? ಓಕೆ ಗೈಸ್, ಇನ್ನ ನಮ್ಮ ಅಜ್ಜಿಗೆ ಸೋ ಮಚ್. ನಂದು ವೆಡ್ಡಿಂಗ್ ಡೇ ಕೂಡ ಅವತ್ತೇ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಅಜ್ಜಿಗೆ ಮತ್ತೆ ನಮ್ಮ ರಾಮ್ ಅವ್ರ ಅಮ್ಮಂಗೆ ಪೆಂಡಿಂಗ್ ಇದೆ ಕೊಡೋದು. ಅವನು ಬಂದಿಲ್ಲ. ಇನ್ನು ನಮ್ಮ ಅಜ್ಜಿ ಕೆಳಗೆ ಮಲಗಿದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಕೆಳಗೆ ಕೊಡೋಣ. ಸೊ ಬನ್ನಿ ಗೈಸ್, ಹೋಗೋಣ ಇಲ್ಲಿಂದ. ತಗೋ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಕಲ್ಲ, ಸೀರೆ ತಗೋ. ಹೆಂಗಿತ್ತು ಸ್ಯಾರಿ ನಿನಗೆ? ಹಾ, ತಗೋ. ಚೆನ್ನಾಗಿತ್ತಾ? ಹಬ್ಬಕ್ಕೆ ಹುಡ್ಕೋ ಆಯ್ತಾ? ಚಿಕ್ಕಮ್ಮ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೀರೆ ಉಟ್ಕೊಂಡ್ ಬನ್ನಿ. ಸೊ ಗೈಸ್, ಜಸ್ಟ್ ಇವಾಗ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದೆ. ಪ್ರತಿಯೊಬ್ಬರಿಗೂ ಸ್ಯಾರಿ ಕೊಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶ್ ಮಾಡಿ. ಸೊ ನನಗಂತೂ ಫುಲ್ ಖುಷಿ ಆಯಿತು. ಅವ್ರೆಲ್ರಿಗೂ ಸ್ಯಾರಿ ಕೊಟ್ಟಿದ್ದು. ಸ್ಪೆಷಲಿ ಏನಂದರೆ ಗೈಸ್, ಅವರೆಲ್ಲ ಒಂದು ಟೈಮಲ್ಲಿ ಹೇಳೋರು, ನಿನ್ನ ಮದುವೆಗೆ ನಮ್ಮೆಲ್ರಿಗೂ ರೇಷ್ಮೆ ಸೀರೆ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಅವರು ಫನ್ನಾಗಿ ಹೇಳ್ತಾಯಿದ್ರು, ಇಲ್ಲ ಸೀರಿಯಸ್ ಆಗಿ ಹೇಳ್ತಾರೆ, ನನಗಂತೂ ಗೊತ್ತಿಲ್ಲ. ಆದರೆ ಇದು ರೇಷ್ಮೆ ಸೀರೆ ನಾನು ಕೊಡಿಸಿಲ್ಲ ಇವಾಗ. ಬಟ್ ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಯಾರೀಸ್ ಕೊಡಿಸಿದೆ ಅಂತ ಒಂದು ಖುಷಿ ಆಯಿತು, ನನಗೆ ನೆಮ್ಮದಿ ಫೀಲ್ ಆಯಿತು.
ಸೊ ನೋಡೋಣ ದೇವ್ರೇಂದ್ರ ನನ್ನ ಮದುವೆ ಟೈಮ್ಗೆ ಏನಾದ್ರು ಆ ಥರ ರೇಷ್ಮೆ ಸೀರೆ ಕೊಡಿಸೋಷ್ಟು ಶಕ್ತಿ ನನಗೆ ಏನಾದ್ರು ಕೊಟ್ಟರೆ ಖಂಡಿತ ನಮ್ಮ ಮನೇಲಿರೋ ಪ್ರತಿಯೊಬ್ಬರು ಲೇಡೀಸ್ಗೂ ರೇಷ್ಮೆ ಸೀರೆ ಕೊಡಿಸ್ತೀನಿ. ಸೊ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೊಂಥರ ಓಕೆ ಜನ ನನ್ನ ವೀಡಿಯೋ ಇಷ್ಟಪಡ್ತಾ ಇದ್ದಾರೆ ಅಂತ ನನಗಿನ್ನ ಮೋಟಿವೇಟ್ ಆಗುತ್ತೆ, ನನಗಿನ್ನ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಒಂಥರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನಾನೇ ತಪ್ಪು ಮಾಡ್ತಾ ಇದ್ರೆ ಇಲ್ಲ ನಾನು ಇನ್ನೇನು ಬೆಟರ್ ಮಾಡ್ಕೊಬೋದಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ಅದನ್ನ ನಾನು ಸ್ವಲ್ಪ ಸರಿ ಮಾಡ್ಕೊತೀನಿ. ಮತ್ತೆ ವಿಡಿಯೋ ನೋಡ್ಬಿಟ್ಟು ಯಾರು ಹಂಗೆ ಹೋಗ್ಬೇಡಿ, ಜಸ್ಟ್ ಒಂದು ಲೈಕ್ ಕೊಡಿ, ಅದಿನ್ನ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಸಿಗೋಣ ಗೈಸ್, ಅಲ್ಲಿವರೆಗೂ ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.